ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಈ ದಿನ ನಾನು ಒಂದು ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯ ಒಂದು ಸ್ತೋತ್ರದ ಮುಖಾಂತರ ಈ ಒಂದು ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ. ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಾ ಪಾಲಾಯಮ್ಮ. ಇದರ ಅರ್ಥ ಏನಂದರೆ ಫ್ರೆಂಡ್ಸ್, ಮನುಷ್ಯನ ಹಸಿವು ನೀಗಿಸಲು ಬೇಕಾದ ದವಸ ಧಾನ್ಯಗಳನ್ನು ನೀಡುವ ಅಧಿದೇವತೆ ಧಾನ್ಯಲಕ್ಷ್ಮಿ. ಸಮೃದ್ಧಿಯ ಸಂಕೇತವಾದ ಹಸಿರು ವಸ್ತ್ರವನ್ನು ತೊಟ್ಟ ಧಾನ್ಯಲಕ್ಷ್ಮಿಯು 8 ಕೈಗಳಲ್ಲಿ 2 ಕಮಲ, ರಾಜದಂಡ, ಭತ್ತ, ಕಬ್ಬು, ಬಾಳೆಹಣ್ಣಿನ ಗೊನೆ ಹಿಡಿದಿದ್ದು 2 ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಧರಿಸಿದ್ದಾಳೆ. ಈ ರೂಪವನ್ನು ರೈತರು ಹೆಚ್ಚಾಗಿ ಪೂಜಿಸುತ್ತಾರೆ. ಕೃತಜ್ಞತೆ ಸಲ್ಲಿಸಲು ಮೊದಲು ನಾವು ಧಾನ್ಯಲಕ್ಷ್ಮಿಯನ್ನು ಪ್ರಾರ್ಥಿಸಿ ಧಾನ್ಯವನ್ನು ದಾನ ಮಾಡಬೇಕಾಗುತ್ತದೆ. ಈಗ ನಾವು ಕನ್ನಡ ವ್ಯಾಕರಣಕ್ಕೆ ಬರೋಣ. ನಾನು ನಿನ್ನೆ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಅಕ್ಷರಗಳು ಬರುತ್ತವೆ ಎಂಬುದನ್ನು ಹೇಳಿಕೊಟ್ಟಿದ್ದೆ. ಈಗ ಅದರ ಕಂಟಿನ್ಯೂಷನ್ ಮಾಡೋಣ. ನಾನು ಮೊದಲನೇದಾಗಿ ಸ್ವರಗಳು 13 ಇರುತ್ತವೆ ಅಂತ ಹೇಳಿದ್ದೆ. ಅದರಲ್ಲಿ ಸ್ವರಗಳು ಅ, ಆ, ಇ, ಉ, ಊ, ರು, ಎ, ಐ, ಓ, ಅಂ, ಆಹ ಎಂದು. ಈಗ ಈ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಿಮಗೆ ಈ ಸ್ವರಗಳು ಯಾವ ರೀತಿ ಅಂದರೆ ಅ ಯಾವ ರೀತಿ ಬರಿಬೇಕು, ಆ ಯಾವ ರೀತಿ ಬರಿಬೇಕು, ಇ, ಉ ಎಲ್ಲ ಅಕ್ಷರಗಳು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳಿಕೊಡ್ತೀನಿ. ಮೊದಲು ಅದನ್ನು ಟ್ರೇಸಿಂಗ್ ಮುಖಾಂತರ, ಅಂದರೆ ನೀವು ಅದನ್ನು ಟ್ರೇಸಿಂಗ್ ಮುಖಾಂತರ ಕಲಿತ್ರೆ ಅದು ಯಾವ ರೀತಿ ಬರಿಬೇಕು ಮತ್ತು ಯಾವ ರೀತಿ ನೆನಪಿಡಬೇಕು ಅನ್ನೋದನ್ನು ನಿಮಗೆ ಉದಾಹರಣೆಗಳ ಸಮೇತ ನಾನು ಅದನ್ನು ಮನದಟ್ಟು ಮಾಡಿಕೊಳ್ತೀನಿ. ಮೊದಲು ಸ್ವರಗಳು ನೀವು ಸರಿಯಾಗಿ ಕಲಿತ್ರೆ ವ್ಯಂಜನಗಳನ್ನು ಕಲಿಬೋದು. ಆಮೇಲೆ ಸ್ವರ ಮತ್ತು ವ್ಯಂಜನಗಳು ಎರಡೂ ಗುರುತಿಸುವಿಕೆ ಆದ ಮೇಲೆ ನೀವು ಸಣ್ಣ ಸಣ್ಣ ಪದಗಳನ್ನು ಕಲಿಯಲು ಪ್ರಾರಂಭಿಸಬೇಕು. ಆಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರೆಯಲು ಓದಲು, ಸರಳ ಕನ್ನಡ ಓದಲು ಬರೆಯಲು ಸುಲಭವಾಗುತ್ತದೆ. ಈಗ ನಾನು ಅ ಅರಸ, ಆ ಆನೆ, ಈ ಇಲಿ, ಈ ಈಜು, ಉ ಉಂಗುರ, ಊಟ, ಋಷಿ, ಎಲೆ, ಏಡಿ, ಐದು, ಒಲೆ, ಓದು, ಔಷಧ, ಅಂಗಡಿ, ಆಹಾ ಎಂದು ಈ ರೀತಿಯ ಒಂದಿಷ್ಟು ಶಬ್ದಗಳನ್ನು ಹೇಳಿರ್ತೀನಿ. ಈ ಶಬ್ದಗಳನ್ನು ನೀವು ಮೇಲಿಂದ ಮೇಲೆ ಈ ವಿಡಿಯೋವನ್ನು ನೋಡಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಆ ಎಲ್ಲ ಅಕ್ಷರಗಳನ್ನು ಹೇಗೆ ನಿಮಗೆ ಬರಿಬೇಕೆನ್ನೋದು ಹೇಳಿಕೊಡುತ್ತೇನೆ. ಧನ್ಯವಾದಗಳು.